ಈ ದಿನ ದೇವರ ವಾಕ್ಯದ ಧ್ಯಾನಾಂಶ, ಶಿಷ್ಯರಾಗಿರಿ ಮತ್ತು ಶಿಷ್ಯರನ್ನಾಗಿ ಮಾಡಿರಿ. ಏನು? ಹಲ್ಲೆಲೂಯಾ. ಶಿಷ್ಯರು ಅಂದ್ರೆ ಯಾರು? ಯಾರನ್ನ ಶಿಷ್ಯರು ಅಂತ ಕರೀತಾರೆ? ಹೇಳಿ. ಯಾರನ್ನ ಶಿಷ್ಯರು ಅಂತಾರೆ ಅಂದ್ರೆ ಯಾರು ಕಲಿತಾ ಇರ್ತಾರೆ ಗುರುಗಳ ಕೆಳಗೆ ಅಲ್ವಾ. ಇವಾಗೆಲ್ಲ ನಾವು ಟೀಚರ್ಸ್ ಅಂತೀವಿ, ಶಿಕ್ಷಕರು ಅಂತೀವಿ. ಆ ಕಾಲದಲ್ಲೆಲ್ಲ ಏನಿದ್ರು? ಗುರುಗಳಿದ್ರು. ಗುರುಗಳ ಕೆಳಗಡೆ ಗುರುಗಳು ಹೇಳ್ಕೊಡೋ ಅಂತ ಪಾಠಗಳನ್ನ ಕಲಿಯೋರ್ಗೆ ಏನಂತ ಇದ್ರು? ಶಿಷ್ಯರು ಅಂತ ಇದ್ರು. ಹಲ್ಲೆಲೂಯಾ. ಹಾಗಾದ್ರೆ ಗುರುವಿನ ಕೆಳಗಿದ್ದು ಗುರು ಹೇಳ್ಕೊಡುವಂಥದ್ದನ್ನ ಕಲಿಯುವಂತವ್ರಿಗೆ ಏನಂತಾರೆ? ಶಿಷ್ಯರು ಅಂತಾರೆ. ಯೇಸು ಸ್ವಾಮಿನೂ ಸಹ ಬೋಧನೆಗಳನ್ನ ಮಾಡ್ತಾ ಇದ್ರು. ಅವ್ರು ಗುರುವಾಗಿದ್ರು. ಗುರುವೇ ಅಂತ ಶಿಷ್ಯರು ಕರೆಯೋದನ್ನ ವಾಕ್ಯದಲ್ಲಿ ನಾವು ನೋಡ್ತೇವಲ್ವಾ. ಯೇಸು ಸ್ವಾಮಿ ಶಿಷ್ಯರಿಗೆ ಏನಂತಾರೆ? ಇವರು ನನ್ನ ಶಿಷ್ಯರು. ಹಲ್ಲೆಲೂಯಾ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ಕೆಳಗಡೆ ಇದ್ದು ನೀವು ಆ ವ್ಯಕ್ತಿಯಿಂದ ಅನೇಕ ವಿಷಯಗಳನ್ನ ಕಲಿತಾ ಇದ್ದೀರಾ, ಅವರನ್ನ ಹಿಂಬಾಲಿಸ್ತಾ ಇದ್ದೀರಾ ಅಂತ ಅಂದ್ರೆ ನೀವು ಅವರಿಗೆ ಶಿಷ್ಯರು. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ನಾವು ಧ್ಯಾನಾಂಶ ತಗೊಂಡಿದ್ದೀವಿ, ಶಿಷ್ಯರಾಗಿರಿ ಮತ್ತು ಶಿಷ್ಯರನ್ನಾಗಿ ಮಾಡಿರಿ. ವಾಕ್ಯವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನ. ಹಲ್ಲೆಲೂಯಾ. ಏನಂತೆ? ನೀವು ಹೊರಟು ಹೋಗಿ ಏನ್ ಮಾಡ್ಬೇಕಂತೆ? ಹಲ್ಲೆಲೂಯಾ. ನೀವು ಹೊರಟು ಹೋಗಿ ಎಲ್ಲಾ ದೇಶದ ಜನರನ್ನ ಶಿಷ್ಯರಾಗಿ ಮಾಡಿರಿ. ಹಾಗಾದ್ರೆ ನಾವು ಇತರರನ್ನ ಶಿಷ್ಯರಾಗಿ ಮಾಡ್ಬೇಕಂದ್ರೆ ಮೊದಲು ನಾವೇನಾಗಿರ್ಬೇಕು? ನಾವು ಶಿಷ್ಯರಾಗಿರ್ಬೇಕು. ನಾವು ಶಿಷ್ಯರಾಗಿದ್ರೆ ಇತರರನ್ನ ಶಿಷ್ಯರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ. ಹೌದಾ? ಹಾಗಾದ್ರೆ ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಗುರುವಿನಂತಾಗುವುದು ಶಿಷ್ಯನಿಗೆ ಸಾಕು. ಗುರುವಿನಂತಾಗುವುದು ಶಿಷ್ಯನಿಗೆ ಸಾಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ಏನ್ ಹೇಳಿದ್ದಾರೆ? ನೀವು ನನ್ನ ಹಾಗೆ ಇರಬೇಕು. ಹಲ್ಲೆಲೂಯಾ. ಹಾಗಾದ್ರೆ ನಾವು ಕ್ರಿಸ್ತನಂತಾಗುವುದೇ ಶಿಷ್ಯತ್ವ, ನಿಜವಾದ ಶಿಷ್ಯತ್ವ. ಈಗ ಕ್ರಿಸ್ತನನ್ನ ನೀವು ಹಿಂಬಾಲಿಸ್ತಾ ಇದ್ದೀರಾ ಅಂತಂದ್ರೆ ನೀವು ಯಾವಾಗ ಕ್ರಿಸ್ತನ ಸಾರೂಪ್ಯಕ್ಕೆ ಬರ್ತೀರಾ ಆಗ ನೀವು ಪರಿಪೂರ್ಣ ಶಿಷ್ಯರಾಗಿ ಇರ್ತೀರಾ. ಈಗ ನೀವೇನ್ ಮಾಡ್ಬೇಕು? ಇತರರನ್ನ ಶಿಷ್ಯರಾಗಿ ಮಾಡ್ಬೇಕು. ಹಾಗಾದ್ರೆ ಇತರರನ್ನ ಶಿಷ್ಯರನ್ನಾಗಿ ಹೊರಟು ಹೋಗಿ ಎಲ್ಲಾ ದೇಶದ ಜನರನ್ನ ಶಿಷ್ಯರನ್ನಾಗಿ ಮಾಡಿರಿ ಅಂತ ಯೇಸು ಸ್ವಾಮಿ ಆಜ್ಞೆಯನ್ನ ಕೊಡ್ತಾ ಇದ್ದಾರೆ. ಈಗ ನಾವು ಹೋಗಿ ಹೊರಗಡೆ ದೇಶಕ್ಕೆ, ಎಲ್ಲಾ ದೇಶಕ್ಕೆ ಹೋಗೋದ್ ಬೇಡ. ನಮ್ಮ ಹಳ್ಳಿಗೇನೆ, ಅಕ್ಕಪಕ್ಕ ಹಳ್ಳಿಗೇನೆ ಹೋಗಿ ಅವರನ್ನ ಶಿಷ್ಯರನ್ನಾಗಿ ಮಾಡಿದ್ರೆ ಎಷ್ಟೋ ಮೇಲು. ಹಲ್ಲೆಲೂಯಾ. ಈಗ ನಾವು ಹೋಗಿ ಶಿಷ್ಯರಾಗಿ ಮಾಡ್ಬೇಕಂದ್ರೆ ನಾವು ಶಿಷ್ಯರಾಗಿ ಇರಬೇಕು. ಹೇಗೆ ಶಿಷ್ಯರಾಗಿ ಇರೋದು? ಹೇಗೆ ಶಿಷ್ಯರಾಗಿ ಇರೋದು ಹೇಳಿ. ನೀವು ಶಿಷ್ಯರಾಗಿರ್ಬೇಕು ಇತರರನ್ನ ಶಿಷ್ಯರನ್ನಾಗಿ ಮಾಡುವುದಕ್ಕಿಂತ ಮುಂಚೆ. ಹಾಗಾದ್ರೆ ಹೇಗೆ ಶಿಷ್ಯರಾಗಿರುವುದಕ್ಕೆ ಸಾಧ್ಯ? ಗುರು ಹೇಳಿದ ಮಾತನ್ನ ಕೇಳಬೇಕು. ಯಾರು ಗುರು? ಹಲ್ಲೆಲೂಯಾ. ಅನೇಕ ವಿಚಾರಗಳು ಈ ಶಿಷ್ಯತ್ವದ ವಿಷಯದಲ್ಲಿ ಬರುತ್ತೆ. ಅದನ್ನ ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ಕೊಂಡು ಹೋದ್ರೆ ತುಂಬಾ ಟೈಮ್ ಆಗುತ್ತೆ. ಒಂದೊಂದು ವಾರಕ್ಕೆ ಒಂದೊಂದು ಅಂಶನ ನಾವು ಡೀಟೇಲ್ ಆಗಿ ಬೇಕಾದ್ರೆ ನೋಡ್ಬೋದು. ಅಷ್ಟು ದೊಡ್ಡದ ಆಳವಾಗಿ ಧ್ಯಾನ ಮಾಡ್ಬೋದು. ಆದರೆ ಸ್ವಲ್ಪ ವಿಷಯಗಳನ್ನ ನಾವು ನೋಡೋಣ. ಮೊದಲು ನಾವು ಶಿಷ್ಯರಾಗಿ ಬದಲಾಗಬೇಕಂತಂದ್ರೆ ನಮ್ಮಲ್ಲಿ ಒಪ್ಪಿಸಿಕೊಡುವಿಕೆ ಮತ್ತು ವಿಧೇಯತೆ ಇರಬೇಕು. ಏನಿರ್ಬೇಕು? ಒಪ್ಪಿಸಿಕೊಡುವಿಕೆ ಮತ್ತು ವಿಧೇಯತೆ. ವಾಕ್ಯವನ್ನು ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನ. ಮತ್ತಾಯ 4:10. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಪೇತ್ರ ಮತ್ತೆ ಆಂದ್ರೆಯ, ಯೋಹಾನ, ಯಾಕೋಬ, ಯೋಹಾನ ಇವರೆಲ್ಲರನ್ನ ಕರೆಯುವಂತ ಸಂಗತಿ. ಅಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಅವರನ್ನ ನೋಡಿ
ಅಲ್ಲಿ ಪೇತ್ರನಿಗೆ ಹಿಂದಿನ ವಾಕ್ಯಗಳನ್ನು ನೀವು ನೋಡುವಾಗ, ಪೇತ್ರ ರಾತ್ರಿ ಎಲ್ಲ ಮೀನು ಹಿಡಿತಾ ಇರ್ತಾನೆ, ಪ್ರಯಾಸಪಟ್ಟು ಮೀನು ಸಿಕ್ಕೋದಿಲ್ಲ. ಆಗ ಬೆಳಿಗ್ಗೆಯಲ್ಲಿ ಯೇಸು ಸ್ವಾಮಿ ಅವರನ್ನು ಸಂಧಿಸ್ತಾರೆ. ಆತನ ಹಡಗನ್ನು ಹತ್ತಿ ಒಂದು ಉಪದೇಶವನ್ನು ಮಾಡ್ತಾರೆ. ಉಪದೇಶವನ್ನು ಮಾಡಿದ ಮೇಲೆ ನಡಿ ಹೋಗಿ ಮೀನು ಹಿಡಿಯೋಣ ಅಂತಾರೆ. ಮೀನು ಹಿಡಿಯುವಾಗ ಮೀನು ರಾಶಿಯಾಗಿ ಸಿಕ್ಕುತ್ತೆ. ಈಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನನ್ನ ಹಿಂಬಾಲಿಸು. ಪೇತ್ರ ಹೇಳದ್ನ, ದೇವರೇ ಇಷ್ಟೊಂದು ಮೀನು ಹಿಡಿದಿದ್ದೀನಿ, ಮಾರ್ಕೆಟ್ಗೆ ಹೋಗಿ ಇದನ್ನೆಲ್ಲ ಹಾಕ್ಬಿಟ್ಟು ಅದ್ರಲ್ಲಿ ಬರೋ ದುಡ್ಡೆಲ್ಲ ಮನೇಲಿ ಸೆಟ್ಲ್ ಮಾಡ್ಬಿಟ್ಟು ನನ್ನ ಸಾಲೆಲ್ಲ ತೀರ್ಸ್ಕೊಂಡು ಆಮೇಲೆ ಬರ್ತೀನನ್ನ. ಏನಂತ ಹೇಳ್ತೇಳಿ ವಾಕ್ಯ? ನಿಮ್ಮನ್ನ ಮನುಷ್ಯರನ್ನು ಹಿಡಿಯುವಾಗ ಬೆಸ್ತರನ್ನಾಗಿ ನಿಮ್ಮನ್ನ ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಹಾಗಾದ್ರೆ ಇಲ್ಲಿ ನಾವೇನ್ ನೋಡ್ತಾ ಇದ್ದೇವೆ? ವಿಧೇಯತೆಯನ್ನ ನೋಡ್ತಾ ಇದ್ದೇವೆ. ಯೇಸು ಕರೆದ ಕೂಡಲೇ ಆತನ ಕರೆಯುವಿಕೆಗೆ ತಮ್ಮನ್ನ ಒಪ್ಪಿಸಿಕೊಟ್ಟು ವಿಧೇಯರಾಗಿ ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ? ಆತನನ್ನ ಹಿಂಬಾಲಿಸ್ತಾ ಇದ್ದಾರೆ. ಹಾಗಾದ್ರೆ ನಾವು ಕ್ರಿಸ್ತನಿಗೆ ಶಿಷ್ಯರಾಗಿ ಇರಬೇಕು ಅಂತ ಅಂದ್ರೆ ಮೊದಲು ನಮ್ಮಲ್ಲಿ ಒಪ್ಪಿಸಿಕೊಡುವಿಕೆ ಮತ್ತು ವಿಧೇಯತೆ ಬಹಳ ಮುಖ್ಯವಾಗಿ ಬೇಕು. ಹಲ್ಲೆಲೂಯಾ. ಅಲ್ಲಿ ಯೇಸು ಸ್ವಾಮಿ ಶಿಷ್ಯರನ್ನು ಆರಿಸಿಕೊಂಡ ಮೇಲೆ ಅನೇಕ ಸಂಗತಿಗಳು ನಡೀತದೆ. ಯೇಸು ಸ್ವಾಮಿ ಎಲ್ಲೆಲ್ಲ ಹೋಗ್ತಾರೆ ಅಲ್ಲೆಲ್ಲ ಶಿಷ್ಯರು ಏನ್ ಮಾಡ್ತಾರೆ? ಆತನನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಎಲ್ಲಾದ್ರೂ ವಾಕ್ಯದಲ್ಲಿ ಇಂಥ ಶಿಷ್ಯ ಯೇಸು ಸ್ವಾಮಿಗೆ ವಿರುದ್ಧವಾಗಿ ಮಾತನಾಡ್ದ, ಇಂಥ ಶಿಷ್ಯ ಯೇಸು ಸ್ವಾಮಿ ಹೇಳಿದ್ಕೆ ನೀನ್ ಯಾಕಂಗೆ ಹೇಳ್ತಾ ಇದೀಯ ಅಂತ ಕೇಳ್ದ ಅಂತ ಐತಾ? ಅವಿಧೇಯತೆ ತೋರಿಸಿದ್ದು ಏನಾದ್ರು ಉದಾಹರಣೆ ಇದೆಯಾ? ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಮನ್ನು ಸಹ ಶಿಷ್ಯರನ್ನಾಗಿ ಇರುವುದಕ್ಕೆ ಕ್ರಿಸ್ತನು ಕರೆದಿದ್ದಾನೆ. ಎಷ್ಟರ ಮಟ್ಟಿಗೆ ನೀವು ವಿಧೇಯರಾಗಿ ಇದ್ದೀರಾ? ಎಷ್ಟರ ಮಟ್ಟಿಗೆ ಒಪ್ಪಿಸಿಕೊಟ್ಟಿದ್ದೀರಾ? ಒಪ್ಪಿಸಿಕೊಟ್ಟು ವಿಧೇಯರಾಗಿ ನಡೀತಾ ಇದ್ದೀರಾ? ಹಲ್ಲೆಲೂಯಾ. ಒಬ್ಬನು ಒಳ್ಳೆಯ ಶಿಷ್ಯನಾಗಿರ್ಬೇಕಂದ್ರೆ ಪ್ರಪ್ರಥಮವಾಗಿ ಬೇಕಾಗಿರುವಂಥದ್ದು ಒಪ್ಪಿಸಿಕೊಡುವಿಕೆ ಮತ್ತು ವಿಧೇಯತೆ. ಇದು ಬಹಳ ಮುಖ್ಯ. ವಿಧೇಯತೆ ಅಂದ್ರೆ ಏನು? ಹೇಳಿದ ಕೆಲಸವನ್ನ ಏನು ಪ್ರಶ್ನೆ ಮಾಡ್ದೇನೆ ಆಗಲೇ ಮಾಡುವುದು. ಹೇಗೆ ಪೇತ್ರನು ನನ್ನ ಹಿಂದೆ ಬಾ ಅಂತ ಹೇಳಿದ ತಕ್ಷಣನೇ ಆತನ ಮಾತಿಗೆ ವಿಧೇಯನಾಗಿ ಆತನನ್ನ ಹಿಂಬಾಲಿಸಿದ್ನು. ಪೇತ್ರನ್ ಗೊತ್ತಾ ಯೇಸು ಸ್ವಾಮಿ ಎಲ್ಲಿ ಹೋಗ್ತಾರೆ, ಏನಕ್ಕೆ ಬಾ ಅಂತ ಇದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಏನ್ ಮಾಡ್ತಾರೆ ಗೊತ್ತಿತ್ತಾ? ಆದ್ರೆ ಅವನೇನ್ ಮಾಡ್ತಾ ಇದ್ದಾನೆ? ಏನು ಗೊತ್ತಿಲ್ಲ ಇದ್ರೂ ಆತನ ಮಾತಿಗೆ ಒಪ್ಪಿ ವಿಧೇಯನಾಗ್ತಾ ಇದ್ದಾನೆ. ಹಾಗಾದ್ರೆ ನೀವು ಶಿಷ್ಯರಾಗ್ಬೇಕಂದ್ರೆ ನಿಮ್ಮಲ್ಲಿ ಅಂತ ವಿಧೇಯತೆ ಇರಬೇಕು. ಹಲ್ಲೆಲೂಯಾ. ಸಿದ್ದಮ್ಮರಿಗೆ ಹೋದ ವರ್ಷದಲ್ಲಿ ದೇವ್ರು ಹೇಳಿದ್ರು, ನೀನೇನ್ ಮಾಡಮ್ಮ, ಮನೇಲೇ ಇದ್ದು ಪ್ರೇಯರ್ ಮಾಡಬೇಕು, ಎಲ್ಲೂ ಕೆಲ್ಸಕ್ಕೆ ಹೋಗ್ಬಾರ್ದು, ನಿನ್ಗೇನೇನ್ ಬೇಕು ಅದೆಲ್ಲ ನಾನು ಏನ್ ಮಾಡ್ತೀನಿ, ಒದಗಿಸ್ಕೊಡ್ತೀನಿ ಹೇಳಿದ್ರೆ ಸಿದ್ದಮ್ಮರೇ. ಹಲ್ಲೆಲೂಯಾ. ಈಗ ಸಿದ್ದಮ್ಮರು ಎಲ್ಲೂ ಹೋಗ್ದೇನೆ ಮನೇಲೆ ಕುತ್ಕ ಪ್ರೇಯರ್ ಮಾಡಿದ್ರೆ ದೇವ್ರ ಅನ್ನ ತಂದು ಕೊಡ್ತಾರ ನನಗೆ ಅಂತ ಅಂದಿದ್ರೆ ಅದು ವಿಧೇಯತೆನಾ? ಹಲ್ಲೆಲೂಯಾ. ಯಾವುದು ವಿಧೇಯತೆ? ದೇವರು ಹೇಳಿದ್ದಾರೆ, ಆತನು ನಂಬಿಗಸ್ತನು, ಆತನು ಹೇಳಿದ ಮಾತನ್ನ ನಾನು ಏನ್ ಮಾಡ್ಬೇಕು? ಕೈಕೊಂಡು ನಡಿಬೇಕು. ಅದು ವಿಧೇಯತೆ. ಹಾಗಾದ್ರೆ ದೇವರು ಯಾವ ಪರಿಸ್ಥಿತಿಯಲ್ಲಿ ಏನನ್ನ ಹೇಳಿದ್ರು ಅದನ್ನ ನೀವು ಚಾಚು ತಪ್ಪದೆ ಕೈಕೊಂಡು ನಡೀತಿರಲ್ಲ, ಅದೇನು? ವಿಧೇಯತೆ. ಹಲ್ಲೆಲೂಯಾ. ಅವಿಧೇಯತೆಯಾಗಿ ವಿಧೇಯತೆಯನ್ನು ತೋರಿಸೋದಕ್ಕಿಂತ ಹೇಳಿದ ತಕ್ಷಣ ವಿಧೇಯತೆ ತೋರಿಸೋದೇನು ಬಹಳ ಉತ್ತಮ. ಹೌದಾ? ಹಲ್ಲೆಲೂಯಾ. ಹಾಗಾದ್ರೆ ಒಬ್ಬ ಶಿಷ್ಯನಾಗಿ ಇರ್ಬೇಕಂದ್ರೆ ಮೊದಲು ಏನ್ ಬೇಕು? ವಿಧೇಯತೆ ಮತ್ತು ಒಪ್ಪಿಸಿಕೊಡುವಿಕೆ ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ವಿಧೇಯತೆ ಬರಲ್ಲ. ಬರುತ್ತಾ? ಹಲ್ಲೆಲೂಯಾ. ಒಪ್ಪಿಸಿಕೊಡುವಾಗ, ನಿಮ್ಮನ್ನ ನೀವು ಕ್ರಿಸ್ತನಿಗೆ ಒಪ್ಪಿಸಿಕೊಡುವಾಗ, ನಿಮ್ಮ ಜೀವಿತವನ್ನ, ನಿಮ್ಮ ಆಲೋಚನೆಯನ್ನ, ನಿಮ್ಮ ಮನಸ್ಸನ್ನ ಆತನಿಗೆ ಒಪ್ಪಿಸಿಕೊಡುವಾಗ ಅದು ನಿಮ್ಮನ್ನ ವಿಧೇಯತೆಗೆ ನಡೆಸ್ತದೆ. ಹಲ್ಲೆಲೂಯಾ. ನೆಕ್ಸ್ಟ್ ನಾವು ನೋಡೋಣ, ನಂಬಿಗಸ್ತರಾಗಿ ಇರಬೇಕು. ಒಬ್ಬ ಶಿಷ್ಯನು ಅವನು ನಿಜವಾದ ಒಳ್ಳೆಯ ಶಿಷ್ಯನಾಗಿರ್ಬೇಕಂದ್ರೆ ವಿಧೇಯತೆ ಇರಬೇಕು, ಒಪ್ಪಿಸಿಕೊಡ್ಬೇಕು, ನಂತರ ಏನಾಗಿರ್ಬೇಕು? ನಂಬಿಗಸ್ತನಾಗಿ ಇರಬೇಕು. ಹಲ್ಲೆಲೂಯಾ. ಮೋಶೆಗೆ ದೇವ್ರು ಏನ್ ಹೇಳ್ತಾರೆ? ಈತನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಹೌದಾ? ಹಾಗಾದ್ರೆ ನೀವು ನಿಜವಾದ ಒಳ್ಳೆಯ ಶಿಷ್ಯರಾಗಿ ಇರ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಏನಿರ್ಬೇಕು? ನಂಬಿಕೆ. ಹಲ್ಲೆಲೂಯಾ. ಈಗ ನೀವು ವಿಧೇಯರಾಗಿದ್ದೀರಾ, ನಿಮ್ಮನ್ನ ನೀವು ಒಪ್ಪಿಸಿಕೊಟ್ಟಿದ್ದೀರಾ, ಆದ್ರೆ ನಿಮ್ಮಲ್ಲಿ ನೀವು ಕ್ರಿಸ್ತನಿಗೆ ನಂಬಿಗಸ್ತರಾಗಿ ಇಲ್ಲ ಅಂತ ಅಂದ್ರೆ
ಪ್ರಯೋಜನನ? ಒಳ್ಳೆಯ ಶಿಷ್ಯನಾಗಿರ್ಲಿಕ್ಕೆ ಸಾಧ್ಯನಾ? ನೀವೇನಾಗ್ತೀರಾ? ಕಳ್ಳ ಶಿಷ್ಯರಾಗಿರ್ತೀರಾ. ಹಲ್ಲೆಲೂಯಾ. ನಿಮ್ಮಲ್ಲಿ ನಂಬಿಗಸ್ತಿಕೆ ಇಲ್ಲ ಅಂತಂದ್ರೆ ದೇವರು ನಿಮ್ಮನ್ನ ಮೆಚ್ಚಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ನಂಬಿಗಸ್ತಿಕೆ ಇಲ್ಲ ಅಂತಂದ್ರೆ ನೀವು ದೇವರಿಂದ ಉಪಯೋಗಿಸಲ್ಪಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ನಂಬಿಗಸ್ತಿಕೆ ಇಲ್ಲ ಅಂತಂದ್ರೆ ನಿಮ್ಮ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನೀವು ಒಳ್ಳೆ ಶಿಷ್ಯರಾಗಿರ್ಬೇಕಂದ್ರೂ, ಅನೇಕರನ್ನ ಶಿಷ್ಯರನ್ನಾಗಿ ಮಾಡ್ಬೇಕಂದ್ರೂ, ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯಗಳನ್ನ ಮಾಡ್ಬೇಕಂದ್ರೂ, ದೇವರಿಗೆ ನೀವು ಮೆಚ್ಚುಗೆಯವರು ಉಳ್ಳವರಾಗಿ ಇರಬೇಕಂದ್ರೂ ನೀವೇನ್ ಮಾಡ್ಬೇಕು? ನಂಬಿಗಸ್ತರಾಗಿ ಇರಬೇಕು. ಯೋಸೇಫನು ಆತನು ತನ್ನಿದ್ದಂತ ಮನೆಯಲ್ಲಿ ಎಲ್ಲ ನಂಬಿಗಸ್ತನಾಗಿ ಇದ್ದ, ಹೌದಾ? ಅದಕ್ಕೆ ದೇವರು ಆತನನ್ನು ಏನ್ ಮಾಡಿದ್ರು? ಹೆಚ್ಚಿಸ್ತಾ ಬಂದ್ರು. ದೇವರಲ್ಲೂ ನಂಬಿಗಸ್ತನಾಗಿದ್ದ, ಆತನಿಗೆ ಕೊಡಲ್ಪಟ್ಟಂತ ಜವಾಬ್ದಾರಿಕೆಯಲ್ಲಿ ನಂಬಿಗಸ್ತನಾಗಿದ್ದ. ಅದರಿಂದ ಆತನಿದ್ದಂತ ಮನೆಯನ್ನ ದೇವರ ಆಶೀರ್ವಾದ ಮಾಡ್ತಾರೆ, ಆತನನ್ನು ಉನ್ನತ ಸ್ಥಾನಕ್ಕೆ ಏರಿಸ್ತಾರೆ. ಅದರಲ್ಲಿ ನೀವು ವಾಕ್ಯಗಳನ್ನು, ಯೋಸೇಫ್ ಅನ್ನೋದು ವಿಷಯವಾಗಿ ನೀವು ವಾಕ್ಯವನ್ನು ಓದುವಾಗ ಆ ಮನೆ ಯಜಮಾನ ಏನ್ ಮಾಡ್ತಿದ್ನಂತೆ? ಆತನು ತಿನ್ನುವ ವಿಷಯ ಬಿಟ್ಟು ಬೇರೆ ಏನು ಯೋಚನೆ ಮಾಡ್ತಾ ಇರ್ಲಿಲ್ವಂತ. ಯಾಕೆ? ಯೋಸೇಫನು ನಂಬಿಗಸ್ತನಾಗಿ ಇದ್ದ ನಿಮಿತ್ತ. ಹಲ್ಲೆಲೂಯಾ. ಮನೆ ಯಜಮಾನ ಎಲ್ಲ ಜವಾಬ್ದಾರಿ ನನ್ ಕೊಟ್ಬಿಟ್ಟವನೆ, ನಾನೊಂಚೂರು ಆಸ್ತಿ ಮಾಡ್ಕೊಳ್ಳೋಣ ಅಂತ ಅಂದಿದ್ರೆ ಅದು ನಂಬಿಗಸ್ತಿಕೆ ಆಯ್ತಿತ್ತ? ಹಲ್ಲೆಲೂಯಾ. ಹಾಗಾದ್ರೆ ದೇವರು ನಿಮಗೆ ಕೊಡಲ್ಪಟ್ಟಂತ ಜವಾಬ್ದಾರಿ ಏನು? ಯಾಕೆ ದೇವರು ನಿಮ್ಮನ್ನ ಕರೆದಿದ್ದಾರೆ? ಅದರಲ್ಲಿ ನೀವು ನಂಬಿಗಸ್ತರಾಗಿ ಇರಬೇಕು. ಇದ್ದೀರಾ? ಹಲ್ಲೆಲೂಯಾ. ಮೊದಲೇನಿರ್ಬೇಕು? ಒಪ್ಪಿಸಿಕೊಡುವಿಕೆ ಮತ್ತು ವಿಧೇಯತೆ. ಎರಡನೇದಾಗಿ ನಂಬಿಗಸ್ತಿಕೆ. ಹಲ್ಲೆಲೂಯಾ. ಮೂರನೇದಾಗಿ ನೋಡೋಣ, ಕೇಳಿಸಿಕೊಳ್ಳುವುದಕ್ಕೆ ತಕ್ಕಂತೆ ನಡೆಯುವುದು. ಏನು ಮೂರನೇದು? ನಡೆಯುವುದು. ಹಲ್ಲೆಲೂಯಾ. ಇಲ್ಲಿ ವಾಕ್ಯಗಳನ್ನ ನಾವು ನೋಡುವಾಗ ಶಿಷ್ಯಂದ್ರು ಏನ್ ಮಾಡ್ತಾ ಇದ್ರು? ಯಾವಾಗ್ಲೂ ಯೇಸು ಕ್ರಿಸ್ತನನ್ನ, ಆತನು ಹೇಳುವಂತ ಮಾತುಗಳನ್ನ ಗಮನವಿಟ್ಟು ಕೇಳ್ತಾ ಇದ್ರು. ಗಮನವಿಟ್ಟು ಕೇಳಿ ಆತನು ಹೇಳಿದ ಮಾತುಗಳ ಪ್ರಕಾರವೇ ಮಾಡ್ತಾ ಇದ್ರು, ಹೌದಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ವಾಕ್ಯ ಹೇಳ್ತದೆ, ನೀವು ಮಾತನಾಡುವುದರಲ್ಲಿ ನಿಧಾನವಾಗಿಯೂ ಕೇಳಿಸಿಕೊಳ್ಳುವುದರಲ್ಲಿ ತೀವ್ರವಾಗಿಯೂ ಇರ್ರಿ ಅಂತ. ಹಲ್ಲೆಲೂಯಾ. ಹೇಗಿರ್ಬೇಕಂತೆ? ತೀವ್ರವಾಗಿ ಎಲ್ಲರೂ ಮಾತಾಡಬೇಕು. ಹಲ್ಲೆಲೂಯಾ. ನೀವು ಯಾವಾಗ ಗಮನವಿಟ್ಟು ಕೇಳಿಸ್ಕೊಳ್ತೀರಾ, ದೇವ್ರ ವಾಕ್ಯ ಹೇಳ್ತದೆ ಏನಂತ? ಕೇಳಿಸಿಕೊಳ್ಳುವುದರಲ್ಲಿ ತೀವ್ರವಾಗಿರಿ, ಅಂದ್ರೆ ಸೂಕ್ಷ್ಮವಾಗಿ ಕೇಳಿಸಿಕೊಳ್ಳ್ರಿ. ಏನ್ ಕೇಳಿಸ್ಕೊಳ್ಬೇಕು? ಏನನ್ನ ಕೇಳಿಸ್ಕೊಳ್ಬೇಕು? ಪಕ್ಕದ ಮನೆಯವರು ಹರಟೆ ಹೊಡಿತಾವ್ರೆ, ಅದನ್ನ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳೋಣ. ಯಾರೋ ಸೀಕ್ರೆಟ್ ಆಗಿ ಮಾತಾಡ್ತಾವ್ರೆ, ಅದನ್ನ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳೋಣ. ಯಾರೋ ಪಿಸ್ಕುಟ್ತಾರೆ, ಏನೋ ಮಾತಾಡ್ತಾರೆ ಇವರು, ಹಲ್ಲೆಲೂಯಾ, ಅದನ್ನ ಕೇಳಿಸ್ಕೊಳ್ಳಿ ಅಂತ ಇದ್ದಾರ? ಹಲ್ಲೆಲೂಯಾ. ನೀವು ಉತ್ತಮವಾದ ಒಳ್ಳೆಯ ಶಿಷ್ಯರಾಗಿ ಇರಬೇಕಾದ್ರೆ ದೇವರು ತಿಳಿಸುವಂತ ಮಾತುಗಳನ್ನ ತೀಕ್ಷ್ಣವಾಗಿ ಸೂಕ್ಷ್ಮವಾಗಿ ಕೇಳಿಸಿಕೊಳ್ಳಬೇಕು. ಸಭೆಯಲ್ಲಿ ನೀವು ಬರ್ತಾ ಇದ್ದೀರಾ, ಸೇವಕರ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡಬೇಕಾದದ್ದನ್ನ ಪ್ರತಿ ವಾರ ಮಾತನಾಡ್ತಾ ಇದ್ದಾರೆ. ಅನೇಕರು ಯೂಟ್ಯೂಬಲ್ಲಿ ವಾಕ್ಯಗಳನ್ನ ಕೇಳ್ತೀರಾ. ಹಾಗಾದ್ರೆ ಕೇಳಿಸಿಕೊಳ್ಳುವಂತ ದೇವರ ಮಾತಿಗೆ ಎಷ್ಟರ ಮಟ್ಟಿಗೆ ಕಿವಿಗೊಡ್ತಾ ಇದ್ದೀರಾ? ಬಹಳ ಮುಖ್ಯ. ಒಬ್ಬ ಶಿಷ್ಯ ಆತನು ಕೇಳಿಸಿಕೊಳ್ಳುವುದರಲ್ಲಿ ತೀವ್ರತೆ ಇಲ್ಲ ಅಂತಂದ್ರೆ ಆತನು ನಿಜವಾದ ಶಿಷ್ಯನಾಗಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇಳಿಸ್ಕೊಳ್ತಾ ಇಲ್ಲ ಅಂತಂದ್ರೆ ಅವನೇನ್ ಕೆಲಸ ಮಾಡ್ತಾನೆ? ಹೌದಾ? ಹಲ್ಲೆಲೂಯಾ. ಹಾಗಾದ್ರೆ ಗುರುವು ನಿಮಗೆ ಹೇಳುವುದು ಅರ್ಥ ಆಗ್ಬೇಕು ಅಂತಂದ್ರೆ ನೀವು ಗಮನವಿಟ್ಟು ಅದನ್ನ ಕೇಳಿಸಿಕೊಳ್ಳಬೇಕು. ಕೇಳಿಸಿಕೊಂಡದನ್ನ ಏನ್ ಮಾಡ್ಬೇಕು? ಮಾಡಬೇಕು. ಹಲ್ಲೆಲೂಯಾ. ಈ ಕಿವಿಯಿಂದ ಕೇಳ್ಕೊಂಡು ಈ ಕಿವಿಯಿಂದ ಬಿಟ್ಬಿಡ್ತೀವಿ ಅಂತೇವಲ್ಲ, ಆ ತರ ಇರಬಾರ್ದು. ನೀವು ಲೋಕದ ವಿಚಾರದಲ್ಲಿ ಆಗಿದ್ರು ದೇವರ ವಾಕ್ಯಗಳನ್ನ ಕೇಳಿಸಿಕೊಳ್ಳುವಾಗ, ದೇವರು ನಿಮ್ಮೊಟ್ಟಿಗೆ ಮಾತನಾಡುವಾಗ ಅದನ್ನು ಗಮನವಿಟ್ಟು ಕೇಳಿ, ದೇವರು ಏನನ್ನ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಈಗ ನಾನು ನಿಮ್ಗೆ ಅರ್ಧ ಗಂಟೆ ಮೆಸೇಜ್ ಮಾಡ್ಬೋದು ಅಲ್ವಾ? ಆದ್ರೆ ನಿಮ್ಮೊಟ್ಟಿಗೆ ದೇವರು ಒಂದೇ ಒಂದು ಮಾತಾಡ್ಬೋದು. ಆ ಒಂದು ಮಾತನ್ನ ನೀವೇನ್ ಮಾಡ್ಬೇಕು? ಕೈಕೊಂಡು ನಡಿಬೇಕು. ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಮನ್ನ ನೀವು ಗಮನಿಸಿಕೊಳ್ಳ್ರಿ. ಇಷ್ಟು ವರ್ಷದಿಂದ ವಾಕ್ಯಗಳನ್ನ ನೀವು ಕೇಳ್ತಾ ಬಂದಿದ್ದೀರಾ, ಎಷ್ಟರ ಮಟ್ಟಿಗೆ ಅದನ್ನ ಸೂಕ್ಷ್ಮವಾಗಿ ಕೇಳಿದ್ದೀರಾ? ಯಾವೆಲ್ಲ ವಿಷಯಗಳನ್ನ ನಿಮ್ಮ ಜೀವಿತದಲ್ಲಿ ಕೈಕೊಂಡು ನಡೀತಾ ಇದ್ದೀರಾ? ಹಲ್ಲೆಲೂಯಾ. ಪರೀಕ್ಷೆ ಮಾಡ್ಕೊಂಡ್ರೆ, ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಂಡ್ರೆ
ನಾವು ಹೇಗಿದ್ದೇವೆ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಹೌದಾ? ಹಲ್ಲೆಲೂಯಾ. ಹಾಗಾದ್ರೆ ನಾವೆಲ್ಲ ಸಭೆಗೆ ಬರ್ತಾ ಇರೋಂಥದ್ದು ಬರೀ ದೇವ್ರನ್ನ ಆರಾಧನೆ ಮಾಡಕ್ಕಲ್ಲ, ಬರೀ ಜನಗಳನ್ನ ನೋಡಿ ಮಾತಾಡಿಸಿ ಅವರೊಟ್ಟಿಗೆ ಸೇರಿ ಆರಾಧನೆ ಮಾಡಕ್ಕಲ್ಲ. ಯಾಕೆ ಬರ್ತಾ ಇದೀವಿ? ಯಾಕೆ ಬರ್ತಾ ಇದ್ದೀರಾ ನೀವು? ಶಿಷ್ಯರಾಗಿ ಬದಲಾಗುವುದಕ್ಕೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಶಿಷ್ಯರನ್ನು ಆರಿಸಿಕೊಂಡನು, ಅವ್ರಿಗೆ ಸುವಾರ್ತೆಯನ್ನ ತಿಳಿಸಿದ್ರು, ಜೊತೆಯಲ್ಲಿ ಸೇವೆಯಲ್ಲಿ ಅವ್ರನ್ನ ಕರೆದುಕೊಂಡು ಹೋಗಿ ಅವರನ್ನ ಸೇವೆ ಹೇಗೆ ಮಾಡಬೇಕು, ಜನರೊಟ್ಟಿಗೆ ಹೇಗೆ ಇರಬೇಕು, ಅವರು ಹೇಗೆ ಜೀವಿಸಬೇಕೆಂಬುದನ್ನ ಕಲಿಸಿದ್ರು. ಈಗ ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗುವಾಗ ಹೇಳ್ತಾ ಇದ್ದಾರೆ, ಹೋಗಿ ನೀವು ಎಲ್ಲರನ್ನ ಶಿಷ್ಯರಾಗಿ ಮಾಡಿರಿ. ಅದು ಬರೀ ಶಿಷ್ಯರಿಗೆ ಮಾತ್ರ ಅಲ್ಲ, ಯೇಸು ಕ್ರಿಸ್ತನನ್ನ ನಂಬುವಂತ ಪ್ರತಿಯೊಬ್ಬೊಬ್ಬನು ಆತನು ಶಿಷ್ಯನಾಗಿ ಬದಲಾಗಬೇಕು, ಇತರರನ್ನ ಶಿಷ್ಯರಾಗಿ ಮಾಡಬೇಕು. ಅದೇ ನಿಮ್ಮ ಜೀವಿತದಲ್ಲಿ ದೇವರ ಚಿತ್ತ. ಹಲ್ಲೆಲೂಯಾ. ನಾನು ಬರೀ ಸಭೆಯಲ್ಲಿ ವಿಶ್ವಾಸಿ, ನಾನು ಬರೀ ಸುವಾರ್ತೆ ಸಾರಕ್ಕೆ ಹೋಗ್ತಾ ಇದ್ದೀನಿ, ಅದೆಲ್ಲ ದೇವರಿಗೆ ಬೇಕಾಗಿಲ್ಲ. ನೀವು ಸುವಾರ್ತೆ ಸಾರಕ್ಕೆ ಹೋದ್ರೂ, ಮನೇಲೆ ಕೂತಿದ್ರು, ನಿಮಗೆ ಒಂದು ಜವಾಬ್ದಾರಿ ಉಂಟು. ಏನ ಜವಾಬ್ದಾರಿ? ನೀವು ಇತರರನ್ನ ಶಿಷ್ಯರಾಗಿ ಮಾಡುವುದು. ಹಲ್ಲೆಲೂಯಾ. ಹಾಗಾದ್ರೆ ನಾವು ಕೇಳಿಸಿಕೊಳ್ಳುವುದರಲ್ಲಿ ಸೂಕ್ಷ್ಮತೆ ಉಳ್ಳವರಾಗಿರಬೇಕು ಮತ್ತು ಅದನ್ನ ಕೈಕೊಂಡು ನಡಿಬೇಕು. ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯವನ್ನು ಸಹ ಓದುವಾಗ ದೇವರು ಏನ್ ಮಾಡ್ತಾರೆ? ನಿಮ್ಮ ಒಟ್ಟಿಗೆ ಮಾತಾಡಲ್ವಾ? ಇಷ್ಟು ವರ್ಷ ಬೈಬಲ್ ಓದಿದ್ದೀರಾ, ಒಂದ್ ದಿವಸನೂ ದೇವನನ್ನೊಟ್ಟಿಗೆ ವಾಕ್ಯದಲ್ಲಿ ಮಾತಾಡಿಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ? ಹಲ್ಲೆಲೂಯಾ. ವಾಕ್ಯ ಓದುವಾಗ್ಲೂ ಮಾತಾಡ್ತಾರೆ, ಕೇಳಿಸಿಕೊಳ್ಳುವಾಗ್ಲೂ ಮಾತಾಡ್ತಾರೆ. ಹಾಗಾದ್ರೆ ನಿಮ್ಮೊಟ್ಟಿಗೆ ಮಾತನಾಡುವಂತ ಮಾತಿಗೆ ನೀವೇನ್ ಮಾಡ್ಬೇಕು? ವಿಧೇಯರಾಗಿ ಅದನ್ನ ಕೈಕೊಂಡು ನಡಿಬೇಕು. ಹಲ್ಲೆಲೂಯಾ. ಮೊದಲನೇದೇನೋ ಮತ್ತು ವಿಧೇಯತೆ, ಎರಡನೇದು, ಮೂರನೇದು ಕೇಳಿಸಿಕೊಳ್ಳುವುದು, ಅದರಂತೆ ನಡೆಯುವುದು. ಈಗ ನಾಲ್ಕನೇದು ಪ್ರೀತಿ. ನಾಲ್ಕನೇದೇನು? ಪ್ರೀತಿ. ನೀವು ಕ್ರಿಸ್ತನಿಗೆ ಒಳ್ಳೆಯ ಶಿಷ್ಯರಾಗಿರ್ಬೇಕಂದ್ರೆ ನಿಮ್ಮಲ್ಲಿ ಪ್ರೀತಿ ಇರಬೇಕು. ನಿಮ್ಮಲ್ಲಿ ಏನಿರ್ಬೇಕು? ಪ್ರೀತಿ ಇರಬೇಕು. ಶಿಷ್ಯರಲ್ಲಿ ಅನೇಕ ಅವರು ಕ್ರಿಸ್ತನನ್ನ ಅರಿಯುವವರೆಗೆ ಆತನನ್ನ ಹಿಂಬಾಲಿಸ್ತಾ ಇದ್ರು. ಒಬ್ರ ಮೇಲೆ ಒಬ್ರಿಗೆ ಹೊಟ್ಟೆ ಕಿಚ್ಚಿರ್ಬೋದು, ಒಬ್ರ ಮೇಲೆ ಒಬ್ರಿಗೆ ದ್ವೇಷ ಇರ್ಬೋದು ಅಲ್ವಾ? ಯೇಸು ಸ್ವಾಮಿ ಅವ್ರಿಗೆ ಮಾತ್ರ ಹೇಳ್ತಾರೆ, ಯೇಸು ಸ್ವಾಮಿ ಇವ್ರಿಗೆ ಮಾತ್ರ ಹೇಳ್ತಾರೆ, ನನ್ನ ಕರೆದಿಲ್ವಾ, ನಾನು ಕರೆದ್ಮೇಲೆ ನನ್ಗೆ ಯಾಕೆ ಏನು ಹೇಳ್ತಾ ಇಲ್ಲ, ಮನಸ್ತಾಪಗಳು ಇದ್ದಿರಬಹುದು. ಆದ್ರೆ ಅವರನ್ನ ಪರಿಪಕ್ವತೆಗೆ ಕ್ರಿಸ್ತನು ನಡೆಸುತ್ತಾ ಅವರೆಲ್ಲ ಏನಾಗ್ತಾ ಇದಾರೆ? ಈಗ ಕ್ರಿಸ್ತನ ಸ್ವಭಾವಕ್ಕೆ ಬರ್ತಾ ಇದ್ದಾರೆ. ಹಾಗಾದ್ರೆ ನೀವು ಒಳ್ಳೆ ಶಿಷ್ಯರಾಗಿರ್ಬೇಕಂದ್ರೆ ನಿಮ್ಮಲ್ಲಿ ಪ್ರೀತಿ ಇರಬೇಕು. ಯಾವ ಪ್ರೀತಿ? ಕ್ರಿಸ್ತನ ಪ್ರೀತಿ. ಹಲ್ಲೆಲೂಯಾ. ಯಾವ ಪ್ರೀತಿ ಇರಬೇಕು? ಕೇಳಿಸ್ತಿಲ್ಲ? ಹಲ್ಲೆಲೂಯಾ. ವಾಕ್ಯ ನೋಡೋಣ. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ, ಯೋಹಾನ 13:34. ಹಲ್ಲೆಲೂಯಾ. ಹೇಗೆ ಪ್ರೀತಿಸಬೇಕಂತೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನ ಪ್ರೀತಿಸಿದ ಹಾಗೆ ನೀವು ಇತರರನ್ನ ಪ್ರೀತಿಸಬೇಕು. ನೀವು ಯೇಸು ಸ್ವಾಮಿನ ಪ್ರೀತಿ ಮಾಡಿದ್ರ ಅಥವಾ ಯೇಸು ಸ್ವಾಮಿ ಮೊದಲು ನಿಮ್ಮನ್ನ ಪ್ರೀತಿ ಮಾಡಿದ್ರ? ಹಲ್ಲೆಲೂಯಾ. ಶಿಷ್ಯರು ಮೊದಲು ಪ್ರೀತಿ ಮಾಡಿದ್ರ? ಯೇಸು ಸ್ವಾಮಿ ಮೊದಲು ಪ್ರೀತಿ ಮಾಡಿದ್ರ? ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನ ಪ್ರೀತಿ ಮಾಡಿದ ಹಾಗೆ ನೀವೇನ್ ಮಾಡ್ಬೇಕು? ಇತರರನ್ನ ಪ್ರೀತಿ ಮಾಡ್ಬೇಕು. ದೇವರ ಪ್ರೀತಿಯನ್ನು ಅನುಭವಿಸಿದ್ದೀರಾ ನೀವು? ಎಂತೆಲ್ಲಾ ಪರಿಸ್ಥಿತಿ, ಎಂತೆಲ್ಲಾ ಶೋಧನೆ, ನೀವು ಪಾಪ ಮಾಡಿದ್ರು, ಗುಣಗುಟ್ಟಿದ್ರು, ಅವಿಧೇಯರಾದ್ರೂ ಯೇಸು ಸ್ವಾಮಿ ನಿಮ್ಮನ್ನ ಏನ್ ಮಾಡಿದ್ದಾರೆ? ಹಾಗೆಲ್ಲ ಮಾಡಿಲ್ವಾ? ಅಂತ ಸಂದರ್ಭದಲ್ಲಿ ಮಾಡಿಲ್ವಾ? ಮಾಡಿದ್ದಾರೆ. ಹಾಗಾದ್ರೆ ನೀವೇನ್ ಮಾಡ್ಬೇಕಂತೆ? ಯೇಸು ಸ್ವಾಮಿ ನಿಮ್ಮನ್ನ ಹೇಗೆ ಪ್ರೀತಿ ಮಾಡಿದ್ದಾರೆ ಅದೇ ರೀತಿ ನೀವು ಇತರರನ್ನ ಪ್ರೀತಿ ಮಾಡಬೇಕು. ನೀವು ಯಾವೆಲ್ಲ ಸಂದರ್ಭಗಳಲ್ಲಿದ್ದಾಗ ಕ್ರಿಸ್ತನು ನಿಮ್ಮನ್ನ ಪ್ರೀತಿ ಮಾಡಿದ್ದಾನೆ, ಯಾವೆಲ್ಲ ಸಂದರ್ಭಗಳಲ್ಲಿ ಕ್ರಿಸ್ತನ ಪ್ರೀತಿಯನ್ನು ನೀವು ಅನುಭವಿಸಿದ್ದೀರಾ, ಅದೇ ರೀತಿಯಾಗಿ ನೀವು ಇತರ ಮೇಲೆ ಪ್ರೀತಿಯನ್ನ ತೋರಿಸಬೇಕು. ನೀವು ಅವಿಧೇಯರಾದಾಗ ಕ್ರಿಸ್ತನು ನಿಮ್ಮನ್ನ ಪ್ರೀತಿ ಮಾಡಿದರೆ, ನೀವು ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟುವಾಗ ದೇವರು ನಿಮ್ಮನ್ನ ಪ್ರೀತಿ ಮಾಡಿದರೆ, ಇತರರಿಗೆ ಬೈಯುವಾಗ ಪ್ರೀತಿ ಮಾಡಿದರೆ, ಪಾಪ ಮಾಡುವಾಗ ಪ್ರೀತಿ ಮಾಡಿದರೆ, ಇತರರು ನಿಮಗೆ ಪಾಪ ಮಾಡುವಾಗ, ಇತರರು ನಿಮಗೆ ಅವಿಧೇಯರಾಗಿ ನಡೆಯುವಾಗ, ಇತರರು ನಿಮಗೆ ಗುಣಗುಟ್ಟುವಾಗ ನೀವೇನ್ ಮಾಡ್ಬೇಕು? ಹಲ್ಲೆಲೂಯಾ. ಅದೇ ನಿಜವಾದ ಕ್ರಿಸ್ತಿಯ ಪ್ರೀತಿ. ಅವ್ರು ನನ್ನ ಪ್ರೀತಿ ಮಾಡಿದ್ರೆ ನಾನು ಅವ್ರನ್ನ ಪ್ರೀತಿ ಮಾಡ್ತೀನಿ.
ಅದು ಪ್ರೀತಿ ಅಲ್ಲ. ಹಲ್ಲೆಲೂಯಾ. ಪ್ರೀತಿ ಅಂದ್ರೆ ಇತರರು ನಮ್ಮನ್ನ ದ್ವೇಷ ಮಾಡುವಾಗಲೂ ನಾವು ಅವರನ್ನ ಪ್ರೀತಿ ಮಾಡುವುದು. ನಿನ್ನೆ ನಮ್ಮ ಡ್ಯಾಡಿ ಅವರ ಮಾವ ಅವ್ರು ಅವಾಗವಾಗ ಫೋನ್ ಮಾಡಿ ನನ್ನ ಜೊತೆ ಮಾತನಾಡ್ತಾ ಇರ್ತಾರೆ. ಅವ್ರು ನಿನ್ನೆ ಫೋನ್ ಮಾಡಿ ಹೇಳ್ತಾ ಇದ್ರು, ನನಗೆ ಒಬ್ರು ಕೆಟ್ಟವ್ರನ್ನ ಪ್ರೀತಿ ಮಾಡ್ಬೇಕಾ ಬೇಡವಾ ಅಂತ ಅವ್ರು ನನ್ನ ಕೇಳಿದ್ರು. ಕೆಟ್ಟವ್ರನ್ನ ಪ್ರೀತಿ ಮಾಡ್ಬೇಕಾ ಮಾಡಬಾರ್ದಾ? ಮಾಡ್ಬೇಕಾ? ನಿಜವಾಗ್ಲು? ಹಂಗಾದ್ರೆ ನೀವು ಕೆಟ್ಟವ್ರನ್ನ ಪ್ರೀತಿ ಮಾಡ್ತೀರಾ? ಅದಕ್ಕೆ ನಾನು ಹೇಳಿದೆ, ಹೌದು, ಖಂಡಿತವಾಗಿ ಪ್ರೀತಿ ಮಾಡಬೇಕು, ಅದು ದೇವರಿಗೆ ಬಹಳ ಸಂತೋಷ ಕೊಡುತ್ತೆ ಅಂತ. ಅವ್ರಂದ್ರು, ಅವರು ತುಂಬಾ ಕೆಟ್ಟವ್ರೇನೆ. ಕೆಟ್ಟವ್ರು ಅಂತಂದ್ರೆ ಎಲ್ಲರಲ್ಲೂ ಕೆಟ್ಟತಾನೆ ಇರ್ತದೆ ಬಿಡಿ, ಆದ್ರೆ ಅವ್ರು ಏನ್ ಮಾಡ್ತಾರೆ ದಿನ ಬೆಳಗಾನೆ ಎದ್ರೆ ಬೈತಾನೆ ಇರ್ತಾರೆ. ನಮಗೂ ಬೈತಾರೆ, ಎಲ್ಲಾರ್ಗೂ ಬೈತಾರೆ. ಆದ್ರೆ ನನ್ ಮನಸ್ಸು ಅನ್ನಿಸ್ತೈತೆ, ನಾನು ಹೋಗಿ ಅವ್ರನ್ನ ಪ್ರೀತಿ ಮಾಡ್ಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತ. ಹಲ್ಲೆಲೂಯಾ. ಅದು ಕ್ರಿಸ್ತನ ಪ್ರೀತಿ. ಅದೇನು? ಕ್ರಿಸ್ತನ ಪ್ರೀತಿ. ಹೇಗೆ ಶಿಷ್ಯರನ್ನ ಕ್ರಿಸ್ತನ ಪ್ರೀತಿ ಬದಲಾಯಿಸ್ತು? ಯಾರ ಪ್ರೀತಿ ಬದಲಾಯಿಸ್ತು? ಕ್ರಿಸ್ತನ ಪ್ರೀತಿ ಶಿಷ್ಯರನ್ನ ಬದಲಾಯಿಸ್ತು. ನಿಮ್ಮ ಜೀವಿತಗಳನ್ನ ಬದಲಾಯಿಸಿದ್ದು ಯಾವುದು? ಹಲ್ಲೆಲೂಯಾ. ಹಾಗಾದ್ರೆ ಕ್ರಿಸ್ತನ ಪ್ರೀತಿ ನಿಮ್ಮನ್ನ ಬದಲಾಯಿಸಿದೆ ಅನ್ನೋದಾದ್ರೆ, ನೀವು ಕ್ರಿಸ್ತನ ಪ್ರೀತಿಯನ್ನ ಇತರರಿಗೆ ತೋರಿಸುವಾಗ ಅವರನ್ನ ಬದಲಾಯಿಸಲ್ವಾ ಪ್ರೀತಿ? ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ಇತರರನ್ನ ಶಿಷ್ಯರನ್ನಾಗಿ ಮಾಡ್ಬೇಕಂದ್ರೆ ನಿಮಗೇನಿರ್ಬೇಕು? ಪ್ರೀತಿ ಇರ್ಬೇಕು. ಯಾವ ಪ್ರೀತಿ? ನಿಷ್ಕಪಟವಾದಂತ ಕ್ರಿಸ್ತನ ಪ್ರೀತಿ. ಹಲ್ಲೆಲೂಯಾ. ಆ ಪ್ರೀತಿಯಲ್ಲಿ ಎಲ್ಲವೂ ಅಡಕವಾಗಿದೆ. ಪ್ರೀತಿಯಲ್ಲಿ ವಿಧೇಯತೆ ಇದೆ, ಪ್ರೀತಿಯಲ್ಲಿ ಸಹಿಸಿಕೊಳ್ಳುವಿಕೆ ಇದೆ, ಪ್ರೀತಿಯಲ್ಲಿ ಸಮಾಧಾನ ಇದೆ. ಆ ಪ್ರೀತಿಯ ವಿಷಯವಾಗಿ ನೀವು ಆ ಪತ್ರಿಕೆಗಳಲ್ಲಿ ಬರುತ್ತೆ, ಪ್ರೀತಿ ಅದು ಏನೋ ಕೋಪ ಮಾಡ್ಕೊಳ್ಳಲ್ಲ, ಪ್ರೀತಿಗೆ ಹೊಟ್ಟೆ ಕಿಚ್ಚಿಲ್ಲ, ಪ್ರೀತಿ ತಾಳ್ಮೆ ಉಳ್ಳದ್ದಾಗಿದೆ, ಸಹಿಸಿಕೊಳ್ಳುವಂಥದ್ದಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಮಲ್ಲಿ ನಿಜವಾದ ಕ್ರಿಸ್ತನ ಪ್ರೀತಿ ಇದೆ ಅಂತ ನಿಮ್ಮನ್ನ ನೀವು ಹೇಗೆ ಪರೀಕ್ಷೆ ಮಾಡಿಕೊಳ್ಬೇಕು ಅಂತ ಅಂದ್ರೆ, ನಿಮ್ಮಲ್ಲಿ ಸಹಿಸಿಕೊಳ್ಳುವಿಕೆ ಇದೆಯಾ? ಹೊಟ್ಟೆ ಕಿಚ್ಚು ಪಡದೇ ಇರುವಂತದ್ದಿದ್ಯಾ? ಕ್ಷಮಿಸುವಂತದ್ದಿದ್ಯಾ? ಹಲ್ಲೆಲೂಯಾ. ಅವರು ನಿಮಗೆ ಏನು ಉಪಕಾರ ಮಾಡದೇ ಇದ್ರು, ಏನು ಒಳ್ಳೇದು ಮಾಡದೇ ಇದ್ರು ನೀವು ಅವರಿಗೆ ಮಾಡಬೇಕಾದದ್ದನ್ನೆಲ್ಲ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಇದು ನಿಜವಾದ ಕ್ರಿಸ್ತನ ಪ್ರೀತಿ. ಸಹಿಸಿಕೊಳ್ಳುವಿಕೆ, ಕ್ಷಮಿಸುವಿಕೆ, ಮತ್ತೆ ಹೊಟ್ಟೆ ಕಿಚ್ಚು ಪಡದೇ ಇರುವಂಥದ್ದು, ದ್ವೇಷ ಮಾಡದೇ ಇರುವಂಥದ್ದು. ಹಲ್ಲೆಲೂಯಾ. ನಿಮ್ಮ ಸ್ವಂತ ಲಾಭವನ್ನ ನೋಡದೇ ಇರುವಂಥದ್ದು. ಹಲ್ಲೆಲೂಯಾ. ಇದು ಕ್ರಿಸ್ತನ ಪ್ರೀತಿ. ಈ ಪ್ರೀತಿ ನಿಮ್ಮೊಳಗೆ ಇರುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನ ಪ್ರೀತಿಸಿದ ಹಾಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಹಲ್ಲೆಲೂಯಾ. ಹಾಗಾದ್ರೆ ಪ್ರೀತಿಯನ್ನ ಮೊದಲು ನೀವು ನಿಮ್ಮ ಕುಟುಂಬದಲ್ಲಿ, ಪ್ರೀತಿಯನ್ನ ಮೊದಲು ನೀವು ಇರುವಂತ ಸ್ಥಳದಲ್ಲಿ, ಪ್ರೀತಿಯನ್ನ ಮೊದಲು ನೀವು ಬರ್ತಾ ಇರುವಂತ ಈ ಸಭೆಯಲ್ಲಿ ನೀವೇನ್ ಮಾಡಬೇಕು? ಅಭ್ಯಾಸ ಮಾಡಬೇಕು. ನಿಮ್ಮ ಮನೆಯಲ್ಲೇ ನೀವು ಕ್ರಿಸ್ತನ ಪ್ರೀತಿಯನ್ನ ತೋರ್ಸಕ್ ಆಗ್ತಾ ಇಲ್ಲ ಅಂತ ಅಂದ್ರೆ, ನಿಮ್ಮ ನೆರೆಯವರಿಗೆ ನಿಮ್ಮ ಕ್ರಿಸ್ತನ ಪ್ರೀತಿ ತೋರ್ಸಕ್ ಆಗ್ತಾ ಇಲ್ಲ ಅಂತ ಅಂದ್ರೆ, ಒಂದೇ ಕುಟುಂಬವಾಗಿರುವಂತ ಕ್ರಿಸ್ತನ ಸಭೆಯಲ್ಲಿ ಕ್ರಿಸ್ತನ ಪ್ರೀತಿಯನ್ನು ನೀವು ತೋರ್ಸಕ್ ಆಗ್ತಾ ಇಲ್ಲ ಅಂತ ಅಂದ್ರೆ, ಇತರರಿಗೆ ಕ್ರಿಸ್ತನ ಪ್ರೀತಿಯನ್ನು ತೋರಿಸಿ ಅವರನ್ನು ಶಿಷ್ಯರಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನೀವು ಕ್ರಿಸ್ತನಿಗೆ ಒಳ್ಳೆ ಶಿಷ್ಯರಾಗಿರ್ಬೇಕಂದ್ರೆ ಒಪ್ಪಿಸಿಕೊಡುವಿಕೆ, ವಿಧೇಯತೆ, ಮತ್ತೆ ನಂಬಿಗಸ್ತಿಕೆ, ಕೇಳಿಸಿಕೊಂಡು ಅದರಂತೆ ನಡೆಯುವಂಥದ್ದು ಮತ್ತು ಪ್ರೀತಿ ಬಹಳ ಮುಖ್ಯ. ಹಲ್ಲೆಲೂಯಾ. ಕೊನೆಯದಾಗಿ ನೋಡೋಣ, ಇನ್ನೂ ಅನೇಕ ವಿಷಯಗಳಿದೆ, ಆದ್ರೆ ಕೊನೆಯದಾಗಿ ನೋಡೋಣ. ಅದರಲ್ಲಿ ಏನಂತಂದ್ರೆ ಅದೇ ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ. ಹಲ್ಲೆಲೂಯಾ. ಏನ್ ಮಾಡ್ಬೇಕಂತೆ? ಒಬ್ಬ ಒಳ್ಳೆಯ ಶಿಷ್ಯ ಸುವಾರ್ತೆಯನ್ನ ಸಾರ್ಬೇಕಂತೆ. ನೀವು ಸುವಾರ್ತೆ ಕೇಳಿದ್ದೀರಾ? ಆ ಸುವಾರ್ತೆನ ನಂಬಿದ್ದೀರಾ? ಸುವಾರ್ತೆ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ? ಹಲ್ಲೆಲೂಯಾ. ಹಾಗಾದ್ರೆ ನೀವು ತಿಳ್ಕೊಂಡಿರುವಂತ ಸುವಾರ್ತೆ ಈಗ ಏನ್ ಮಾಡ್ಬೇಕು? ಅದನ್ನ ಸಾರಿ ಹೇಳ್ಬೇಕು. ಹಲ್ಲೆಲೂಯಾ. ಅದೇನೆ ದೇವವಾಕ್ಯ ಹೇಳ್ತಾ ಇದೆ. ಅಲ್ಲಿ ಮತ್ತಾಯದಲ್ಲಿ ನೋಡಿದ್ವಿ, ಹೋಗಿ ಎಲ್ಲಾ ದೇಶದವರನ್ನ ನೀವು ಶಿಷ್ಯರನ್ನಾಗಿ ಮಾಡಿರಿ. ಅದೇ ವಾಕ್ಯ ಮಾರ್ಕನ ಸುವಾರ್ತೆಯಲ್ಲಿ ಹೇಳ್ತಾ ಇದೆ, ಹೋಗಿ ಎಲ್ಲರಿಗೆ ನೀವು ಸುವಾರ್ತೆಯನ್ನ ಸಾರಿರಿ. ಹಲ್ಲೆಲೂಯಾ. ಹಾಗಾದ್ರೆ
ನೀವು ಶಿಷ್ಯರಾಗಿರ್ಬೇಕು ಅಂತಂದ್ರೆ ಒಪ್ಪಿಸಿಕೊಡುವಿಕೆ, ವಿಧೇಯತೆ, ನಂಬಿಗಸ್ತಿಕೆ, ಕೇಳಿಸಿಕೊಂಡು ಅದರಂತೆ ನಡೆಯುವುದು, ಪ್ರೀತಿ ಮತ್ತು ಸುವಾರ್ತೆ, ಈ 5 ಗುಣಲಕ್ಷಣಗಳು ನಿಮ್ಮಲ್ಲಿದ್ರೆ, ಈ 5 ಗುಣಲಕ್ಷಣಗಳನ್ನ ನೀವೇನ್ ಮಾಡ್ಬೇಕು? ಯಾರಿಗೆ ಸುವಾರ್ತೆ ಸಾಕ್ತೀರಾ ಅವರಿಗೆ ಅದನ್ನ ಕಲಿಯುವ ಹಾಗೆ. ಯೇಸು ಸ್ವಾಮಿ ಕರೆದ್ಬಿಟ್ಟು ಬಿಟ್ಬಿಟ್ರ ಶಿಷ್ಯಂದ್ರನ, ನನ್ನನ್ನು ಹಿಂಬಾಲಿಸು ಅಂತ ಅಂದ್ಬಿಟ್ಟು ಅವ್ರಿಗೆ ಏನು ಕಲಿಸ್ದೇನೆ ದೇವ್ರು ನನ್ನ ಪಾಡ್ ನಾನು ಮುಂದೆ ಹೋಯ್ತೀನಿ, ನಿಮ್ಮ ಪಾಡ್ ನೀವು ಹಿಂದೆ ಬನ್ನಿ ಅಂದ್ರ? ಹಲ್ಲೆಲೂಯ. ದೇವ್ರು ಏನ್ ಮಾಡಿದ್ರು? ಅವ್ರಿಗೆ ಎಲ್ಲವನ್ನ ಕಲಿಸಿಕೊಟ್ರು. ಅವರು ನಂಬಿಗಸ್ತರಾಗಿರುವುದಕ್ಕೆ ಕಲಿಸಿಕೊಟ್ರು, ವಿಧೇಯರಾಗುವುದನ್ನ ಕಲಿಸಿಕೊಟ್ರು, ಇನ್ನೂ ಹೆಚ್ಚಾಗಿ ಒಪ್ಪಿಸಿಕೊಡುವುದನ್ನ ಕಲಿಸಿಕೊಟ್ರು, ಇತರರನ್ನ ತಾನು ಪ್ರೀತಿ ಮಾಡಿದಾಗೆ ಪ್ರೀತಿ ಮಾಡುವುದನ್ನ ಕಲಿಸಿಕೊಟ್ರು, ಸುವಾರ್ತೆ ಸಾರುವುದನ್ನ ಕಲಿಸಿಕೊಟ್ರು. ಹಲ್ಲೆಲೂಯ. ಹಾಗಾದ್ರೆ ನೀವು ಶಿಷ್ಯರಾಗುವಂತದ್ದನ್ನ ಕಲಿತ ಮೇಲೆ ನೀವು ಯಾರಿಗೆ ಸುವಾರ್ತೆ ಸಾರ್ತೀರಾ ಅವರನ್ನ ಶಿಷ್ಯರಾಗಿ ಮಾಡುವ ಜವಾಬ್ದಾರಿ ಯಾರ ಮೇಲಿದೆ? ನಿಮ್ಮ ಮೇಲಿದೆ. ಈಗ ಸೇವಕರು ನಮ್ಮನ್ನ ಸೇವಕರನ್ನಾಗಿಟ್ಟಿದ್ದಾರೆ, ನಾವು ಶಿಷ್ಯರಾಗಿದ್ದೀವಿ. ಈಗ ನಿಮ್ಮನ್ನ ಶಿಷ್ಯರಾಗಿ ಮಾಡುವುದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ? ದೇವರ ಮಾರ್ಗದಲ್ಲಿ ನಿಮ್ಮನ್ನ ನಡೆಸ್ತಾ ಇದ್ದೀವಿ. ಈಗ ನೀವು ಶಿಷ್ಯರಾದ ಮೇಲೆ ಇತರರನ್ನ ನೀವು ಯಾರಿಗೆ ಸುವಾರ್ತೆ ಸಾರ್ತೀರಾ ಅವರನ್ನ ಶಿಷ್ಯರಾಗಿ ಮಾಡಬೇಕು. ಹಲ್ಲೆಲೂಯ. ಮಾಡ್ತೀರಾ? ನೀವು ಯಾರನ್ನ ಶಿಷ್ಯರಾಗಿ ಮಾಡ್ತಿರೋ, ಯಾರಿಗೆ ಸುವಾರ್ತೆಯನ್ನು ಸಾಕ್ತಿರೋ ಅವರೇ ನಿಮ್ಮ ನಿಜವಾದ ಪ್ರತಿಫಲ. ನನಗೆ ಪ್ರವಾದನೆ ವರ ಇದೆ, ನನ್ನ ಪ್ರವಾದನೆಗಳನ್ನ ಹೇಳಿದೆ. ನನಗೆ ದರ್ಶನದ ವರ ಇದೆ, ನನ್ನ ದರ್ಶನಗಳನ್ನ ಕಂಡು ಅದನ್ನ ಹೇಳಿದೆ. ಅದೆಲ್ಲ ನಿಮ್ಮ ಪ್ರತಿಫಲ ಅಲ್ಲ, ಅದು ಆತ್ಮನು ನಿಮಗೆ ಕೊಡುವ ಫಲ. ನಿಮ್ಮೊಳಗಿರುವ ಪವಿತ್ರ ಆತ್ಮನು ನಿಮಗೆ ಕೊಡುವ ಫಲ. ಆದರೆ ನೀವು ದೇವರಿಗೆ ಕೊಡುವಂತ ಫಲ, ನೀವು ಶಿಷ್ಯರಾದ ಮೇಲೆ ಇತರರನ್ನ ಶಿಷ್ಯರಾಗಿ ಮಾಡ್ತೀರಲ್ಲ, ಅದು. ಹಲ್ಲೆಲೂಯ. ಅದಕ್ಕೇನಾದ್ರೂ ಡಿಗ್ರಿ ಮಾಡ್ಬೇಕಾ? ಯಾವ್ದಾರು ಕಾಲೇಜಿಗೆ ಸೇರ್ಕೊಳ್ಬೇಕಾ? ಹಲ್ಲೆಲೂಯ. ಇಲ್ಲ ವಾಕ್ಯನ ದಿನ ಬೆಳಿಗ್ಗೆ ಎದ್ದು ಚೆನ್ನಾಗಿ ನಾನು ವಾಕ್ಯನ ಓದಿ ಒಂದು 5 ವರ್ಷ ವಾಕ್ಯ ಓದಿ ಆಮೇಲೆ ಮಾಡ್ಬೇಕು ಅಂತ ಇದೆಯಾ? ಹಲ್ಲೆಲೂಯ. ಶಿಷ್ಯರಾಗುವುದನ್ನ ನೀವು ಕಲಿತಾ ಇದ್ದೀರಾ. ನೀವು ಕಲಿತ ಮೇಲೆ ಇತರರನ್ನ ಅದನ್ನ ನೀವು ಕಲಿತದ್ದನ್ನ ಕಲಿಸಬೇಕು. ಅದೇ ಶಿಷ್ಯರನ್ನಾಗಿ ಮಾಡುವುದು. ಹಲ್ಲೆಲೂಯ. ಆಗ ನಿಮ್ಮ ಲೆಕ್ಕ ಪುಸ್ತಕದಲ್ಲಿ ಅನೇಕ ಶಿಷ್ಯರನ್ನ ನಿಮ್ಮ ಲೆಕ್ಕದಲ್ಲಿ ಇರ್ತಾರೆ. ದೇವರು ನಿಮ್ಮನ್ನ ನೋಡಿ ಬಹಳ ಸಂತೋಷ ಪಡ್ತಾರೆ. ನೀನು ಒಳ್ಳೆಯ ಶಿಷ್ಯ ಅಂತ ಹೇಳಿ ನಿಮ್ಮನ್ನ ಪರಲೋಕದಲ್ಲಿ ಅಸಂಖ್ಯ ದೇವದೂತರ ಮುಂದೆ ನಿಮ್ಮನ್ನ ಏನ್ ಮಾಡ್ತಾರೆ? ಗೌರವಿಸ್ತಾರೆ. ಹಲ್ಲೆಲೂಯ. ಎಂತ ಸೌಭಾಗ್ಯ ಅಲ್ವಾ? ಇಲ್ಲೇನೆ ಯಾರೋ ನಮ್ಮನ್ನ ಹೊಗಳಿದ್ರೇನೆ ಎಷ್ಟು ನಮ್ಗೆ ಮರ್ಯಾದೆ ಸಿಕ್ದಂಗೆ ಆಗುತ್ತೆ. ಇವರು ನಮಗೆ ಬಹಳ ಮುಖ್ಯವಾದವರು. ನಮ್ಮ ಕಷ್ಟದಲ್ಲೆಲ್ಲ ಆದ್ರು ಅಂದ್ರೆ ಎಷ್ಟು ಮರ್ಯಾದೆ ಸಿಕ್ಕತ್ತೆ. ಒಬ್ಬ MLA MP ನಮ್ಮ ಮನೆಗೆ ಬಂದ್ರೆ ಎಷ್ಟು ಮರ್ಯಾದೆ ಸಿಕ್ಕತ್ತೆ. ಅಂಥದ್ದು ಸೇನಾಧೀಶ್ವರನಾದ ದೇವರು ಈ ಭೂಮಿ ಮೇಲೆ ಅಷ್ಟು 1000 ವರ್ಷಗಳಿಂದ ಬದುಕಿದ್ದಂತ ಯಾರೆಲ್ಲ ಪರಲೋಕಕ್ಕೆ ಸೇರಿದ್ದಾರೆ ಅವರು 24 ಮಂದಿ ಹಿರಿಯರು, ಅಸಂಖ್ಯ ದೇವದೂತರು ಅವರ ಮುಂದೆ ನಿಮ್ಮನ್ನ ಸನ್ಮಾನಿಸ್ತಾರೆ ಅಂದ್ರೆ ಅದು ಎಂತ ಮರ್ಯಾದೆ ಅಲ್ವಾ? ಹಲ್ಲೆಲೂಯ. ಅದು ನಿಮಗೆ ಬೇಕಾದ್ರೆ ನೀವು ಶಿಷ್ಯರಾಗಿರಬೇಕು, ಇತರರನ್ನ ಶಿಷ್ಯರಾಗಿ ಮಾಡಬೇಕು. ಹಲ್ಲೆಲೂಯ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. 5 ಅಂಶಗಳನ್ನ ನೆನಪಿನಲ್ಲಿಟ್ಟುಕೊಂಡು ಒಳ್ಳೆಯ ಶಿಷ್ಯರಾಗಿ ನಾವು ಬರೋಣ. ದೇವರು ನಮ್ಮನ್ನು ನಡೆಸಲಿ.